ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಕಾಶ್ಮೀರದಲ್ಲಿ ಈ ಸಲ ಒಂದು ಬದಲಾವಣೆ ಕಾಣ್ತಾ ಇದೆ. ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ. ಅಲ್ಲಿಯ ಜನ, ಲೋಕಲ್ ಜನ, ಕಾಶ್ಮೀರಿಗಳು ಭಾರತದ ಪರ ತಿರುಗ್ತಾ ಇದ್ದಾರೆ. ಇದು ಖಚಿತವಾದ ಸುದ್ದಿ ಇದು. ಯಾಕೆಂದರೆ ಭಾಳಷ್ಟು ಅಲ್ಲಿ ಪ್ರವಾಸಿಗರು ಈ ಮಾತನ್ನು ಹೇಳಿದ್ದಾರೆ ಕೂಡ. ಇಲ್ಲ, ಕಾಶ್ಮೀರಿಗಳು ನಮಗೆ ಆಶ್ರಯ ಕೊಟ್ಟರು ಅನ್ನುವಂಥ ಮಾತು. ಇಲ್ಲಿವರೆಗೆ ನಾವು ಶ್ರೀನಗರದಲ್ಲಿ ಕಾಣುವಂಥ ಸ್ಥಿತಿ ಇರಲಿಲ್ಲ. ಈ ಮೊದಲು ಸಾಕಷ್ಟು ಸಲ ಈ ದಾಳಿಗಳಾಗಿದ್ದಾವೆ ಭಯೋತ್ಪಾದಕರಿಂದ. ಆ ಸಂದರ್ಭದಲ್ಲೆಲ್ಲ ಜನ ನಮ್ಮ ವಿರೋಧವಾಗಿ ಕಲ್ಲು ತೂರಾಟ ಮಾಡೋದು ನಾವು ನೋಡಿದ್ದೀವಿ. ಇದನ್ನು ಈಗಾಗಲೇ ಕಾಶ್ಮೀರಿಗಳು ನಮ್ಮ ಜೊತೆಗೆ ಇರಲಿಲ್ಲ. ಧರ್ಮದ ನೆಲೆಗಟ್ಟಿನಲ್ಲ ಪಾಕಿಸ್ತಾನಗಳು ಸ್ವಲ್ಪ ಒಲವು ಹೆಚ್ಚುತ್ತವ್ರು. ಅದು ಈ ಸಲ ಹಾಗೆ ಆಗ್ತಾ ಇಲ್ಲ ಅನ್ನೋದು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತದೆ. ಯಾಕಂತಂದ್ರೆ ಕಾಶ್ಮೀರಿಗಳಿಗೆ ಇವತ್ತು ಯಾರಿಂದ ಏನು ಎತ್ತ ಅನ್ನೋದು ಗೊತ್ತಾಗಲಿಕ್ಕೆ. ಅದ್ರ ಜೊತೆಗೆ ಪಾಕಿಸ್ತಾನ ಒಂದು ದಿವಾಳಿ ಆಗುತ್ತಿರೋದು ದೇಶ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಮತ್ತು ಮೂಲತಃ ನಾವು ಇವತ್ತು ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಿರ್ಬೋದು, ಆದರೆ ಒಳಗಿನ ತಂತುಗಳು ನಿಧಾನಕ್ಕೆ ಭಾರತದ ಕಡೆ ಹೊರ ತೋರಿಸುವುದನ್ನು ಗಮನಿಸಿದಾಗ ಇವತ್ತು ಸರ್ಕಾರ ಅವರು ಸಹಿತ ಭಾಳ ಎಚ್ಚರಿಕೆಯಿಂದ ಕೆಲವೊಂದಿಷ್ಟು ಹೆಜ್ಜೆ ಇಡಬೇಕಾಗಿದೆ. ಒಂದಿಷ್ಟು ಜನರ ಅಭಿಪ್ರಾಯ, ಜೊತೆಗೆ ತಜ್ಞರ ಅಭಿಪ್ರಾಯ, ಜೊತೆಗೆ ಭಾಳಷ್ಟು ಜನರ ಅಭಿಪ್ರಾಯ ಆಗಿದೆ. ಈವನ್ ಪಾಕಿಸ್ತಾನದಲ್ಲೂ ಸಹಿತ ಭಾರತದ ಪರ ಇದ್ದಂಥ ಸಾಕಷ್ಟು ಜನ ಇದ್ದಾರೆ ಅನ್ನೋದು ನಾವು ಮರಿ ಕೂಡುದು. ಅದನ್ನೆಲ್ಲ ನೆನ್ಪಿಟ್ಕೊಂಡು ನಾವು ಇವತ್ತು ಏನಾದರೂ ದಾಳಿ ಮಾಡಲಿಕ್ಕೆ ಯಾರೂ ಬೇಡ ಅಂತ ಇಲ್ಲ. ಯುದ್ಧದ ವಿಷಯದಲ್ಲಿ ಇವತ್ತು ಕಾಶ್ಮೀರಿಗಳ ಸಹಿತ ಹೇಳ್ತಾ ಇದ್ದಾರೆ, ನಮ್ಮ ಆಗಿ ಹೋಗಿಬಿಡಲಿ ಅವ್ರದ್ದು, ಒಮ್ಮೆ ಗಿಲ್ಗಿಡ್ತನ ಹೋಗಿಬಿಡಲಿಲ್ಲ, ಅವ್ರ ತನಕ ಹೋಗಿಬಿಡಲಿ ಅನ್ನುವಂಥ ಮಾತನ್ನು ಅಲ್ಲಿ ಸ್ವತಃ ಪಾಕಿಸ್ತಾನದಲ್ಲಿಯ ಜನ ಸಹಿತ ವ್ಯಂಗ್ಯವಾಗಿ ಟೀಕೆ ಮಾಡೋ ಜೊತೆಗೆ ನಾವೆಲ್ಲ ಇನ್ನು ಭಾರತಕ್ಕೆ ಹೋಗ್ತೀವಪ್ಪ ಈ ಭಾಗದವರು. ಯಾಕೆ ಯುದ್ಧ ಆಯ್ತು ಅಂದರೆ ಮೇನ್ ಗುರಿ ಯಾವುದಪ್ಪ ಅಂದ್ರೆ ಅಕ್ಯುಪೈಡ್ ಪಾಕಿಸ್ತಾನ. ಹೀಗಾಗಿ ಅಲ್ಲೂ ಗಾಬರಿ ಆಗಿದೆ, ಜೊತೆಗೆ ಖುಷಿನೂ ಅದ, ಆ ದೇಶದ ಆರಾಮಾಗಿರುತ್ತಪ್ಪ ಪ್ರಜಾಪ್ರಭುತ್ವದ ಅನ್ನುವಂಥ ಮಾತನ್ನು. ಜೊತೆಗೆ ಅಲ್ಲಿ ಜನ ನಮಗಿಂತ ಒಳ್ಳೆಯವರು ಇದ್ದಾರಪ್ಪ ಅನ್ನುವಂಥ ಮಾತುಗಳು ಬೆಳೀತಾ ಇದ್ದಾವೆ. ಅದೇನೂ ಇರಲಿ, ಕಾಶ್ಮೀರದಲ್ಲಿಯ ಮಾತುಗಳು, ಅಲ್ಲಿಯ ಜನಸಾಮಾನ್ಯರ ಮಾತುಗಳು, ಕಾಶ್ಮೀರಿಗಳ ಮಾತುಗಳು ಗೊತ್ತಿರಬೇಕು. ಇದನ್ನು ಸ್ವತಃ ನಮ್ಮ ಫಾರೂಕ್ ಅಬ್ದುಲ್ಲಾ ಅವರ ಮಗ ಉಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಈ ನಮ್ಮ ನ್ಯಾಷನಲ್ ಕಾನ್ಫರೆನ್ಸ್ ಇದ್ದು ಇವರು ಇವತ್ತು ಸ್ವತಃ ಆ ಕ್ಯಾಬಿನೆಟ್ನಲ್ಲಿ ಅಂದ್ರೆ ವಿಧಾನಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹಿಂದಿನ ಗತಿ ಇಲ್ಲಪ್ಪ ಇವತ್ತು ಅಂತೇಳಿ. ಯಾಕಂದ್ರೆ ಉಗ್ರರ ನಡಿನ ಖಂಡಿಸಿ ಒಂದು ನಿರ್ಣಯ ತೆಗೆದುಕೊಳ್ತಾರೆ ಆ ನಮ್ಮ ವಿಧಾನಸಭೆಯಲ್ಲಿ. ಏನಂತೇಳಿ ಕಾಶ್ಮೀರದ ಜನರು ದುಃಖವನ್ನು ಸ್ವಯಂ ಪ್ರೇರಿತವಾಗಿ ವ್ಯಕ್ತಪಡಿಸಿರುವುದು ಭಯೋತ್ಪಾದನೆ ಅಂತ್ಯದ ಆರಂಭ ಸೂಚಿಸುತ್ತದೆ. ಇವತ್ತು ಸ್ವತಃ